ನವೆಂಬರ್ ಕ್ರಾಂತಿ ಮಧ್ಯೆ ಹೊಸದಾಳ ಏನಾದರೂ ಉರುಳಿಸಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ. 2028ರ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸುವ ಸುಳಿವನ್ನ ಕೊಟ್ರ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಮತ್ತೆ ಸ್ಪರ್ಧಿಸ್ತೀನಿ ಅಂತ ಗೇಮ್ ಚೇಂಜರ್ ಆಗಿದ್ದಾರ ಸಿಎಂ ಸಿದ್ದರಾಮಯ್ಯ. ಹಾಲಿ ವರ್ಣ ವಿಧಾನಸಭಾ ಕ್ಷೇತ್ರದ ಶಾಸಕರವರು 2023ರ ಚುನಾವಣೆಯೇ ನನ್ನ ಕಡೆ ಚುನಾವಣೆ ಅಂತ ಹೇಳಿದ್ರು. ಮತ್ತೆ ಈಗ ಅವರು 2028ರ ಚುನಾವಣೆಗೂ ಕೂಡ ಸ್ಪರ್ಧೆ ಮಾಡುವಂತ ಸುಳಿವನ್ನ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆ ಬಳಿಕ ಸಿಎಂ ಸಿದ್ದರಾಮಯ್ಯ ಫುಲ್ ಆಕ್ಟಿವ್ ಆಗಿದ್ದಾರೆ. ಈಗ ಯತೀಂದ್ರ ಹೇಳಿಕೆಯಿಂದ ಶಾಸಕರು ಡಿಕೆಶಿ ಪರ ನಿಲ್ಲುವಂತ ಸೂಚನೆ ಇದೆ. ಈ ಬೆನ್ನಲ್ಲೇ ಮತ್ತೆ ಸ್ಪರ್ಧಿಸುವಂತ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, 2018 ನನ್ನ ಕಡೆ ಚುನಾವಣೆ, 2023 ನನ್ನ ಕಡೆ ಚುನಾವಣೆ ಎರಡಾಯ್ತು. ಈಗ ಮೂರನೇದಾಗಿ ಮತ್ತೆ 2028ಕ್ಕೂ ಸ್ಪರ್ಧೆ ಮಾಡುವಂತ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಿಎಂ. ಅವರ ತಂತ್ರದ ಹಿಂದಿನ ರಹಸ್ಯನ ರಿವೀಲ್ ಮಾಡೋದಾದ್ರೆ ಬಹಳ ಪ್ರಮುಖವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯರು ಇದು ನನ್ನ ಕೊನೆ ಚುನಾವಣೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ರು. ಅಂದ್ರೆ 2028ಕ್ಕೆ ರಾಜಕೀಯ ಚುನಾವಣೆಯಿಂದ ನಾನು ನಿವೃತ್ತಿ ಹೊಂದ್ತೀನಿ ಅನ್ನುವಂತ ಅರ್ಥದಲ್ಲಿ ಕೂಡ ಅವರು ಹೇಳಿದ್ರು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ದಿಢೀರ್ ಸಿಎಂ ಸಿದ್ದರಾಮಯ್ಯವರು ಹೊಸ ದಾಳ ಕೂಡ ಉರುಳಿಸಂತೆ ಕಾಣಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯವರು ಹಿತೈಷಿಗಳು ಮತ್ತು ಒಂದು ಅಭಿಮಾನಿಗಳ ಒತ್ತಾಯದ ಹಿನ್ನೆಲೆಯಲ್ಲಿ ನಾನು ಮತ್ತೆ 2028ಕ್ಕೆ ಸ್ಪರ್ಧಿಸುವ ಒಂದು ಚಿಂತನೆ ಮಾಡಿದ್ದೇನೆ ಅನ್ನುವಂತ ಸುಳಿವನ್ನ ನೀಡುವ ಮೂಲಕ ಒಂದ್ ರೀತಿ ತನ್ನ ನಾಯಕತ್ವ ಕಾಂಗ್ರೆಸ್ನಲ್ಲಿ ಅಬಾಧಿತ ಅನ್ನುವಂತ ಸಂದೇಶವನ್ನ ರವಾನೆ ಮಾಡುವಂತ ಲೆಕ್ಕಾಚಾರಕ್ಕೆ ಮುಂದಾಯ್ದಂತೆ ಕಾಣಿಸ್ತಾ ಇದೆ. ಅಂದ್ರೆ ಒಂದು ಇತ್ತೀಚೆಗಷ್ಟೇ ಕೂಡ ಯತೀಂದ್ರ ಸಿದ್ದರಾಮಯ್ಯವರು ತಮ್ಮ ತಂದೆಯವರು ರಾಜಕೀಯದಲ್ಲಿ ಕೊನೆಯ ಹಂತದಲ್ಲಿದ್ದಾರೆ ಅನ್ನುವಂತ ಹೇಳಿಕೆ ಕೊಟ್ಟಿದ್ರು. ಆ ಒಂದು ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿಯ ವಿಶ್ಲೇಷಣೆಗೆ, ಒಂದಷ್ಟು ಚರ್ಚೆಗಳಿಗೆ, ಗೊಂದಲಗಳಿಗೆ ಅವಕಾಶ ಕೂಡ ಮಾಡಿಕೊಟ್ಟಿತ್ತು. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ತೆರೆಮರೆಯಲ್ಲಿ ಪೈಪೋಟಿ ನಡೆಸುತ್ತಿರುವಂತ ಹೊತ್ತಲ್ಲೇ ಯತೀಂದ್ರ ಅವರು ಸಿದ್ದರಾಮಯ್ಯ ಅವರು ಆ ಒಂದು ಹೇಳಿಕೆ ಕೊಟ್ಟಿರುವಂತ ಕಾರಣಕ್ಕೆ ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ನಲ್ಲಿ ಆಗುವಂತ ಲಕ್ಷಣಗಳು ಗೋಚರಿಸಿದ್ವು. ಇದನ್ನ ಅರಿತಂತ ಸಿಎಂ ಸಿದ್ದರಾಮಯ್ಯ ಅವರು ದಿಢೀರನೆ 2028ಕ್ಕೂ ಮತ್ತೆ ಸ್ಪರ್ಧಿಸುವ ಚಿಂತನೆ ಇದೆ ಅನ್ನುವಂತ ಹೇಳುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಗಳು ಆಗ್ತಾ ಇದಾವೆ. ಅಂದ್ರೆ ಎಲ್ಲಾ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಲೆಕ್ಕಾಚಾರದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಪರ್ಧೆಯ ದಾಳ ಉರುಳಿಸ್ತಾರ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಾ ಇದೆ. ಒಂದು ಕಾಂಗ್ರೆಸ್ ನಲ್ಲಿ ಇರುವಂತದ್ದು ಮಾಸ್ ಫೇಸ್ ಇರುವಂತದ್ದು ಸಿದ್ದರಾಮಯ್ಯ ಅವರಿಗೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತದ್ದು. ಸಿದ್ದರಾಮಯ್ಯ ಅವರು ಇಲ್ಲದೆ ಚುನಾವಣೆಗೆ ಹೋಗುವಂತದ್ದು ಕೂಡ ಕಷ್ಟ ಸಾಧ್ಯ ಅನ್ನುವಂತ ಸತ್ಯ ಕೂಡ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಆದ್ರೆ ಸದ್ಯದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯರು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡೋದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸುಳಿವನ್ನು ಕೊಟ್ಟಿರುವಂತದ್ದು 10 ಹಲವು ರೀತಿಯಲ್ಲಿ ಕೂಡ ವಿಶ್ಲೇಷಣೆಗೆ ಕಾರಣ ಆಗಿರುವಂತದ್ದು. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರು ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ನಿಟ್ಟಿನಲ್ಲಿ ಚಿಂತನೆ ನಡೆಸಿದ್ದೇನೆ ಅಂತ ಹೇಳಿದ್ದಾದ್ರೂ ಯಾಕೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅಂದ್ರೆ ಸದ್ಯದ ಬೆಳವಣಿಗೆಯಲ್ಲಿ ಎಲ್ಲಾ ಶಾಸಕರನ್ನ ತಾನಿದ್ದೇನೆ ಅನ್ನುವಂಥ ಸಂದೇಶ ಕೊಡುವಂತ ಪ್ರಯತ್ನದ ಭಾಗವಾಗಿ ಮತ್ತೆ ಮುಂದಿನ ಚುನಾವಣೆಗೆ ನಾನು ನಿಮ್ ಜೊತೆಗಿದ್ದೀನಿ ಅನ್ನುವ ಸಂದೇಶ ಕೊಡುವಂತ ಲೆಕ್ಕಾಚಾರದಲ್ಲಿ ಜೊತೆಗೆ ಅದೆಲ್ಲದಕ್ಕಿಂತಲೂ ಕೂಡ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶ ಕೊಡುವಂತ ಲೆಕ್ಕಾಚಾರದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ, ಈ ರೀತಿ ಮಾತನಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.